ಆ ಮಕನ ಆನೆ 11 ಜನ ಸಾಯಿಸಿತ್ತು. ಅದು ಯಾವ ಥರ ಸಾಯಿಸ್ತಿತ್ತು ಅಂದರೆ, ಒಂದು ಸತಿ ಒಬ್ಬನ್ನ ತೋಟಕ್ಕೆ ಕೆಲ್ಸಕ್ಕೆ ಹೋಗೋನು ಸಾಯಿಸ್ತು. ಜನಗಳೆಲ್ಲ ಓಡಿ ಬಂದು ಸಾಯಿಸಿದ್ದೆಲ್ಲ ನೋಡ್ಯಾರೆ, ಆದರೆ ಬಾಡಿ ಇಲ್ಲ. ಇದು ಅಂತೀವಿ ಕವೆ, ಹಾಂ, ಟಿಸಿಲ್ ಇದು ಹೊಡೆದಿರ್ತದಲ್ಲ, ಅದ್ರ ಮೇಲೆ ಬಾಡಿ ತೆಗೆದು ಬಿಸಾಕಿ ಹೋಗಿ. ಇಷ್ಟವರೆಗೂ ನಡೆದಿಲ್ಲೇನೋ ಆ ಥರದ ಒಂದು ದೃಶ್ಯ ನೋಡಿದೆ ನಾನು. ಆನೆ ಅಲ್ಲಿ ನಿಲ್ಲಿಸಿದ್ದಾರೆ, ಅದು ಹೀಗೆ ನಿಂತಿದೆ. ಅದ್ರ ಪಕ್ಕ ಅಭಿಮನ್ಯು ಆನೆ ಇದೆ. ಅಭಿಮನ್ಯುಗೆ ಒಂದು 12 ಅಡಿದು ಇಷ್ಟು ದಪ್ಪದೊಂದು ದೊಣ್ಣೆ ಅಂತೀವಿ ನಾವು, ದೊಣ್ಣೆ ಕೊಟ್ಬಿಟ್ಟಾರೆ. ಅಭಿಮನ್ಯು ಸೊಂಡ್ಲಲ್ಲಿ ಹಿಂಗೆ ಇದು ಮಾಡಿಕೊಂಡು ಹಿಂಗೆ ನಿಂತಿದ್ದಾನೆ. ಆ ರಗ್ ಹೊದ್ಕೊಂಡು ಅಂದರೆ ಮಾವತರು ಹಿಂಗೆ ಇಟ್ಕೊಂಡು ಇಬ್ಬರು ಕೂತಿದ್ದಾರೆ. ಏನು ವಸಂತ ಅಂದೆ. ಎಲ್ಲ ನೋಡಿ ಸರ್, ಇದು ರಾತ್ರಿ ಎಲ್ಲ ಮಲ್ಗಕ್ಕೆ ಬಿಡಲಿಲ್ಲ, ಅದಕ್ಕೆ ನಾನು ಅಭಿಮನ್ಯು ಕೈಗೊಂದು ದೊಣ್ಣೆ ಕೊಟ್ಟಿದ್ದೀನಿ, ಈಗ ನೋಡಿ ಎದುರಿ ಸುಮ್ಮನೆ ನಿಂತಿದೆ ಅಂತ. ಅಷ್ಟೊತ್ತಿಗೆ ಚಟಿಯಪ್ಪ ಡಾಕ್ಟರ್ ಅಂದರು, ಆನೆ ತಪ್ಪಿಸ್ಕೊಂಡಿದೆ, ಎಲ್ಲಿ ಅಂತ ಗೊತ್ತಿಲ್ಲ, ಇನ್ನೊಂದು ಅರ್ಧ ಗಂಟೆ ಅಷ್ಟು ಬದುಕುತ್ತೆ, ಡಾಟ್ ಆಗಿಬಿಟ್ಟಿದೆ, ಬೇಗ ನೀರು ಹಾಕ್ಬೇಕು, ಅದು ಎಲ್ಲೋ ಬಿದೋಗಿದೆ ಅಂತ.